ಹಾಯ್ ಆಲ್, ಇದು ಟ್ಯೂಸ್ಡೇ ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ. ರಾತ್ರಿನೇ ನೆನೆಸಿಟ್ಟಿರೋ ಚಿಯಾ ಸೀಡ್ಸ್ನ ಕುಡಿತಾ ಇದ್ದೀನಿ. ಚಿಯಾ ಸೀಡ್ಸಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ನಮ್ಮ ಬಾಡಿನ ಹೈಡ್ರೇಟ್ ಆಗಿಡುತ್ತೆ ಹಾಗೂ ರಿಚ್ ಇನ್ ಒಮೇಗಾ ಇದು. ಇನ್ನು ನಾನು ಬೆಳಿಗ್ಗೆ ಇಡ್ಲಿ ಮಾಡಿದ್ದೆ, ಸೊ ಅದಕ್ಕೋಸ್ಕರ ಚಟ್ನಿ ಮಾಡಬೇಕಲ್ಲ. ಸೊ ಚಟ್ನಿ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕೆ ರೋಸ್ಟೆಡ್ ಚೆನ್ನ, ಪೀನಟ್ಸ್ ಮತ್ತು ಕಾಯಿ ಮೆಣಸು, ಬೇವ್ರೆ ಮತ್ತು ತೆಂಗಿನಕಾಯಿ ಮತ್ತು ಶುಂಠಿ ತಗೊಳ್ತಾ ಇದ್ದೀನಿ ಹಾಗೂ ಉಪ್ಪು ಹಾಕ್ಕೊಬೇಕು. ಆಮೇಲೆ ನಾನು ಹುಣಸೆಹಣ್ಣು ಮರ್ತಿದ್ದೆ, ಸೊ ಅದನ್ನು ಆ್ಯಡ್ ಮಾಡಿ ಗ್ರೈಂಡ್ ಈ ಥರ ಪೇಸ್ಟಾಗಿ ಬರುತ್ತೆ. ಇದನ್ನು ನಾವು ನೀರು ಥರ ಮಾಡಬೇಕು, ಅಂದರೆ ತುಂಬ ಗಟ್ಟಿಯಾಗಿ ಅಲ್ಲ, ನೀರು ಥರ ಮಾಡಿ ಇಡ್ಲಿಗೆ ಸಖತ್ತಾಗಿ ಟೇಸ್ಟಾಗಿರುತ್ತೆ. ಈ ಚಟ್ನಿನ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ತುಂಬಾ ಟೇಸ್ಟಾಗಿರುತ್ತೆ. ನೀರು ದೋಸೆಗೂ ತಿನ್ಬೋದು ಮತ್ತು ದೋಸೆಗೂ ತಿನ್ಬೋದು. ಆಮೇಲೆ ನಂದು ಇಷ್ಟಕ್ಕೆ ಮುಗೀತು. ಆಮೇಲೆ ಸುದಿ ಬಂದಿದ್ದರು, ಇನ್ನು ಟಿಫಿನ್ ಎಲ್ಲ ಅವರೇ ಪ್ರಿಪೇರ್ ಮಾಡಿದ್ರು. ಮತ್ತು ನಾನು ಬ್ರೇಕ್ಫಾಸ್ಟ್ ತಿನ್ನೋಕ್ಕೆ ಅಂತ ಬಂದೆ. ನೋಡಿ ಯಾವ ಥರ ಬಂದಿದೆ ಚಟ್ನಿ ಅಂತ. ಈ ಥರ ಮಾಡ್ತೀನಿ, ಸಖತ್ತಾಗಿರುತ್ತೆ. ಸೊ ನನ್ನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಟಾಟಾ, ಬಾಯ್ ಬಾಯ್. ನೆಕ್ಸ್ಟ್ ವ್ಲಾಗ್ ಒಟ್ಟಿಗೆ ಬರ್ತೀನಿ.